ಏನು ಆಗುತ್ತದ ಅಂತ ಯಾರು ತಿಳಿದಾರ, ಅರ್ತಾರ, ನಡೆದಾರ, ಮಾಡ್ಯಾರ ಅವ್ರಿಗೆ ಸಂತರ ಅಂತ. ಹೌದಾ? ಅವನಿಗೆ ಸಂತರ ಅಂತ. ಹೆಣ್ತಿ ಅಂದ್ರೆ ನಗತಿದಂತ, ದುಡಿ ಅಂದ್ರೆ ಅಳ್ತಿದಂತ. ದುಡ್ಯಕ್ಕೆ ಒಳ್ಳೆ ಹೆಣ್ತಿ ಬೇಕಂದ್ರೆ ಒದ್ದು ಹೊರಗೆ ಆಡ್ತಾರೆ, ಏನೋ ಖಾರಿ ಕಟ್ ಮಾಡ್ಕೊತಾವ. ಹೆಣ್ತಿ ಅಂದ್ರೆ ನಗತಾನ, ಅಂದ್ರೆ ಅಳ್ತಾನ. ಮತ್ತೆ ಯಾಕೆ ಗಂಡ ಅದೇಪ್ಪ? ಗಂಡ ಯಾಕಾದಿ? ಸುಮ್ಮನೆ ಯಾವ್ರು ಮಠ ಸೇರಬಾರ್ದ ಮರ? ದುಡ್ಡು ತಂದು ಹೆಣ್ತಿಗೆ ನಿನಗೆ ಗಿಡಗಿದ್ರೆ ಲಗ್ನ ಮಾಡ್ಕೋಬೇಕು, ಇಲ್ಲಾಂದ್ರೆ ಮತ್ತೆ ಯಾಕೆ ಮಾಡ್ಕೋಬೇಕು? ಗಂಡ ಅಂತ ಅವನಿಗೆ ಅಂತಾರೆ. ಆಕೆ ಬಂದಕ್ಕಿದು ಸರ್ವಸ್ವವನ್ನ ಏನಪ್ಪ ಅಂದ್ರೆ ರಕ್ಷಣೆ ಮಾಡತಕ್ಕಂಥ ಯೋಗ್ಯತಾ ಇದ್ದವನಿಗೆ ಗಂಡ ಅಂತ. ಹಂಗೆ ಸಂತ ಅಂದ್ರೆ ಯಾರಂತಾರೆ? ಸುಮ್ಮನೆ ಸಂತರ, ಅರ್ಬಿ ಹಾಕೊಂಡು ಸಂತರ. ಫಕೀರ ಫಕೀರಿ ಬಹುತ ದೂರ ಹೈ ಜೈಸೆ ಲಂಬೆ ಖದೂರ್, ಚढ़ जाए तो चखे मेवा, गिर जाए तो चकणा चूर. ಸಂತತ್ವ ಹಂಗೆ ಸರಳಲ್ಲದು. ಖಜೂರಿ ಗಿಡ ಇದ್ದಂಗೆ ಅದು. ಖಜೂರಿ ಗಿಡ ಅಂದ್ರೆ ಗೊತ್ತಾ ನಿಮಗೆ? ಖಜೂರಿ ಗಿಡ ಅಂತ ನಿಮ್ಗೆ ಖಜೂರಿ ಗಿಡ ಗೊತ್ತಿಲ್ಲ, ತೆಂಗಿನ ಗಿಡ ಗೊತ್ತಿಲ್ಲ. ಇದಕ್ಕಿಂತ ಭಾಳ ಎತ್ತರ ಇರ್ತಾವಂತ. ರಾಜಸ್ಥಾನ ಕಡೆ ಹೋಯ್ತು ಭಾಳ ಉದ್ದ ಇರ್ತಾವ್ರಿ. ಮ್ಯಾಲ ಕಾಯಲ್ಲಿ ಹತ್ತವ, ತೆಂಗಿಗೆ ಹೆಂಗೆ ಮ್ಯಾಲ ಹತ್ತವ. ಹೌದಾ? ಬಹುಶಃ ಈ ದ್ರಾಕ್ಷಿ ಪಾಕ್ಷಿ ಗೊತ್ತು, ಇಲ್ಲೇ ನಿಂತ್ಕೊಂಡು ಹರ್ಕೊಂಡು ಬರ್ತಾವೆ ನಿಮ್ಗೆ. ಪಟಪಟ ಇಲ್ಲೇ ಹರ್ಕೊಂಡ್ಕಿಂತ ಇಲ್ಲೇ ಚೆನ್ನಾಗಿ ಬರ್ತದೆ. ತೆಂಗಿನ ಗಿಡ, ಖಜೂರಿ ಗಿಡ ಭಾಳ ಎತ್ತರ, 20, 25, 30 ಫೀಟ್ ಎತ್ತರ. ಕಾಯಲ್ಲಿ ಹತ್ತವ, ತೆಂಗಿನಕಾಯಿ ಕೆಳಗೆ ಹತ್ತವ, ಮ್ಯಾಲ ಹತ್ತವ, ಮ್ಯಾಲ ಹತ್ತವ. ಖಜೂರಿ ಮ್ಯಾಲ ಯಾರಿಗೆ ಸಿಗ್ತದು? ಅದಕ್ಕೆ ಹೇಳಿದ್ರು ಅವ್ರಪ್ಪ ಅಂದ್ರೆ ಬಹಳ ಕಠಿಣ ಅದಪ್ಪ ಸಾಧು ಆಗೋದು ಅಂತ. ಅದು ಜೈಸೆ ಲಂಬೆ ಖಜೂರ್. ಖಜೂರಿ ಗಿಡ ಭಾಳ ಎತ್ತರದ. ಯಾರು ಏರ್ತಾರ ಅವ್ರಿಗೆ ಸಿಗ್ತಾವ. ಇವ್ರಾಗ ಒಂದಿಟ್ಟು ತೊಡಿ ಸರಳು ಮಾಡಿದಿ ಸರಳ ಎಲ್ಲಿ ನೆಲಕ್ಕೆ ನಿನ್ನ ಹೆಣ ಕುಂತು ಬಾಡಿಗೆ ಉಳಿತಾನ. ಅದಕ್ಕೆ ಹೇಳು, ಚढ़ जाए तो चखे मेवा, गिर जाए तो चकना चूर. ಹಂಗ ಸಂತರು ಸಾಧು ಆಗೋದು ಖಜೂರಿ ಗಿಡ ಏರ್ದಂಗದ ರೀ ಅಪ್ಪ. ಎಲ್ಲರೂ ಸಾಧು ಆಗಕ್ಕೆ ಸಾಧ್ಯ ಇಲ್ಲ. ಏಕೋವಾ ದ್ವಿವಾ ತ್ರಿವಾ ಶಾಸ್ತ್ರ 1, 2, 3 ಅಂದ. ಭಾಳ ಮಂದಿ ಆಗೋದು ಕಠಿಣ. ಅದಕ್ಕೆ ಹೇಳಿದ್ರು ಅವರು, ಶಾಸ್ತ್ರ ಸಂತನಿಗೆ ಲಕ್ಷಣ ಬರೆದು. ಮೊಟ್ಟ ಮೊದಲು ಸಂತನ ಲಕ್ಷಣ ಏನು? ಕೆಂಪರ್ವಿ ಹಾಕೊಳ್ಳೋದು, ಮಠ ಕಟ್ಟೋದು, ಕಿರೀಟ್ ಹಾಕೊಳ್ಳೋದು, ಇವೆಲ್ಲ ಮೊದಲನೇ ಲಕ್ಷಣ ಏನು? ಜೋ ಜಾಣೆ ಇಲ್ಲ ಭಗವಂತ ಚಾಂಚೆ ನಾವು ಸಂತ. ಬರೀ ಅರಿವಿ ಹಾಕೊಂಡ್ರೆ, ಮಠ ಕಟ್ಟಿದ್ರೆ ಸಂತರಾಗೋದಿಲ್ಲ. ಪರಮಾತ್ಮನ ಓಳಖಾವ. ಪರಮಾತ್ಮನ ಯಾರು ತಿಳಿತಾರ, ಯಾರು ಪರಮಾತ್ಮನೇ ಆಗ್ಯಾರ, ಇದು ಯಾರು ಪರಮಾತ್ಮನೇ ಆಗ್ಯಾರ. ಅಹಂ ಬ್ರಹ್ಮಾಸ್ಮಿ, ಯಾರು ಪರಮಾತ್ಮನೇ ಆಗ್ಯಾರ. ಅದಕ್ಕೆ ಅವರಿಗೆ ನಾವು ಪರಮಾತ್ಮ ಅಂತ ಕರಿತೇವೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಹೆಣ್ಣು ನೋಡ್ರಿ, ಗುರುಗಳಂದ್ರೆ ಯಾರು? ಶಿವನಕ್ಕಿಂತ ಮ್ಯಾಲ, ವಿಷ್ಣುನಕ್ಕಿಂತ ಮ್ಯಾಲ, ಆಮೇಲೆ ರುದ್ರನಕ್ಕಿಂತ ಮ್ಯಾಲ. ಬ್ರಹ್ಮ ವಿಷ್ಣು ಮಹೇಶ ಇವರು ಮ್ಯಾಲಿನವರು ಗುರು ಅಂದ್ರೆ ಅವರು. ಅದಕ್ಕೆ ಗುರು ಬ್ರಹ್ಮ ಸಾಕ್ಷಾತ್ ಪರಬ್ರಹ್ಮ. ಪುಣ್ಯಾತ್ಮರೇ, ಅದು ಅಷ್ಟು ಸರಳ ಇಲ್ಲ. ವ್ಯಾಘ್ರ ಶಿವಾಚಿ ದೂಧ ಜೋಡೆ, ಚಂದ್ರಾಮೃತಾಯಿ ಹತಾ ಚಡೆ, ಹರಿಪ್ರಿಯಾಂಚಿ ಭೇಟಿ ನಾತೊಡೆ, ದುರ್ಲಭ ಭಾಗ್ಯಗಾಢೆ ಮನುಷ್ಯ. ಏಕನಾಥ್ ಮಹಾರಾಜರು ಬರೀತಾರೆ. ಜಗತ್ತಿನೊಳಗೆ ಶಿವದ ಹಾಲು ತರಬಹುದು ಏನ್ರಿ? ಬರ್ತಾನೆ ತಗೋಣ. ಶಿವದ ಹಾಲನ್ನು
ಸುಮ್ಮನೆ ಎಮ್ಮೆಲೆ ಹಿಡ್ಕೊಳಕ್ ಬರ್ತಾ ಇಲ್ಲ ಸಿಂಹದ ಅಲ್ಲದ ಬಿಡಿ. ಕೆಲವೊಂದು ಆಕ್ಳು ಇರ್ತಾವೆ, ನೀವು ತಂಗಿ ತೊಗೊಂಬಂದ್ರೆ ಹಿಂಗೆ ನೋಡ್ತಾವೆ ಬಂದರೆಲ್ಲ. ನೀ ಕೈ ಹಾಕಿ ಝಾಡ್ಸಿ ಒಂದು ಅಂದ್ರೆ ನೀ ಒತ್ತಾಟಿ ತಮ್ಮಿಗೆ ಒತ್ತಾಟಿ. ನಿಮ್ಮ ಮನ್ಯಾಗ ಇದ್ದ ಹಾಕಿ ನೋಡಿದಾಗಲ್ಲ ಶಿವದ ಹಾಕಿ ಹಿಡ್ತೀವಿ. ಆನೆಗೆ ಶಿವದ ಕನಸು ಬಿದ್ದರೆ ಸಾಯ್ತದಂತದು. ಆನೆ ಅಂತ ಆನೆ ಶಿವದ ಕನಸು ಬಿದ್ದರೆ ಸಾಯ್ತದಂತ. ನಿಮ್ಮ ಸುದ್ದಿ ಏನು ಹೇಳ್ಬೇಕೇನು? व्याघ्र सिंहाची दूध जोडे, चंद्रामृताई हातात चढे, परी हरिप्रियांची भेटी नातोडे, दुर्लभ भाग्य गाठे म्हणे. अनंत जन्मದ ಪುಣ್ಯ ಇದ್ರೆ ಮಹಾತ್ಮರು ಸಿಗ್ತಾರ ತಿಳ್ಕೋ. ನೀವಂತೀರಿ ಏನ್ರಿ ಸ್ವಾಮಿ, ನಮ್ಮ ಮನ್ಯಾಗ ಹೊತ್ತು ಹೊಂಡಿದ್ರೆ ನೀರು ಕಾಸ್ತಾ ಎಲ್ಲ ಮಾಡ್ತಾರೆ. ನಾವು ಏನು ಪುಣ್ಯ ಮಾಡಿದ್ದೀವಿ? ಹಂಚಿಕೊಳ್ಳ ಪುಣ್ಯ ಹಂಚಿ ಪುಣ್ಯ ಏನ್ರಿ ನಮಗೆ ಅಂದದ್ದೇ ತರ್ತಾನ ಗಂಡ. ಏನು ಪುಣ್ಯ ಮಾಡಿ? ಹೌದು, ಇದನ್ನು ಪುಣ್ಯನೇ. ಅದು ಪುಣ್ಯ ಇದ್ದಿದ್ರೆ ಚಲೋ ಗಂಡ ಸಿಗಂಗಿಲ್ಲ, ಪುಣ್ಯ ಇದ್ದಿದ್ರೆ ಚಲೋ ಹೆಣ್ಣು ಸಿಗಂಗಿಲ್ಲ. ಅವು ಉಲ್ಟಾ ತಿಲ್ಟಾ ಸಿಗ್ತಾವ್ರಿ ಹೆಣ್ತಿಗಳು, ಅವು ಭಾಳ ವಿಚಿತ್ರ ಇರ್ತಾವೆ. ಪುಣ್ಯ ಇದ್ರೆ ಯಾರೋ ಒಬ್ಬ ಮನುಷ್ಯ ಗಂಡ ಹೆಂಡತಿ ಇದ್ರಂತ ದೊಡ್ಡ ಸಾವುಕಾರ ಮನೆಯಾಗ ಏನಪ್ಪ ಅಂತ ಕೇಳಿದ್ರೆ ಆಕೆ ಭಾಳ ಸಾವುಕಾರತಿ ಪುಣ್ಯ. ದಿನಂಪಟ್ಟಿ ಗಂಡಗೆ ಮೈ ತಿಕ್ಕಿ ಪಕ್ಕಿ ಜಾಕ ಮಾಡಿಸ್ತೇವಂತ ಇವ ಬಂದ ದಿನ ಅಂದ ಹೆಂಡತಿಗೆ ನೋಡ್ತೇನು ಏನು ಸಾವುಕಾರಿಗೆ ಚಂದ ಮಾಡ್ತಾರೆ. ಒಂದಿನ ನನಗೆ ಎಣ್ಣೆ ಹಚ್ಚದಿ, ಒಂದಿನ ನೀರು ಹಾಕದಿ, ಜಾಕ ಮಾಡಿಸದಿ ಅಂತ ಅಂತಿದ್ದ. ಆಕೆ ಎಂದೂ ಮಾಡೋಕ್ಕೆಲ್ಲ ತೊಳೆಯಕ್ಕೆಲ್ಲ ಬಿಡೋಕ್ಕೆಲ್ಲ. ಸಾವುಕಾರನ ನೋಡಿಕೆ ಇದ್ರ ಮನಸ್ಸಿನಾಗ ಯಾಕೆ ಬಂತೋ ಹುಚ್ಚಿಗೆ. ಅವರಿಗೆ ಸಾವುಕಾರತಿ ತಲೆ ತಿಕ್ತಾಳೆ, ಮೈ ತಿಕ್ತಾಳೆ, ನೀರು ಮಾಡಿಸ್ತಾಳೆ, ಎಲ್ಲ ಮಾಡಿಸ್ತಾಳೆ. ಇದು ನಂದು ಇಂಥವು ಹುಚ್ಚದು, ಇದು ನಾವು ಹೇಳ್ತೀವಿ ಹಿಂಗೇನು ಬಾ ನಾನು ಮಾಡ್ತೇನೆ ನನಗೆ ಅಂತ. ಇಷ್ಟು ಖುಷಿ ಆಯ್ತು ಅವನಿಗೆ. ಎಂದೂ ಅಂದಿಲ್ಲ, ಮೈ ಮುಟ್ಟಿಲ್ಲ, ಎಂದೂ ಕೈಕಾಲು ಒತ್ತಿಲ್ಲ. ಅಂದ ತಗೊಂಡು ಪಟ ಪಟ ಏನು ಮಾಡ್ತು ಹೆಂಡತಿ ಆ ಸಾವುಕಾರ ತೆಲಿಬೋದು ಎಣ್ಣೆ ತರ್ತಿದ್ವು. ಬಡ ಬಡ ಹಗಲ ಎಣ್ಣೆ ತೆಲಿ ಬೋಳಿಸ್ಕೊಂಡ್ಬರ್ಬೇಕು. ಹೆಂಡತಿ ನನ್ನ ಸೇವ ತೆಲಿ ಬೋಳಿಸ್ಕೊಂಡು ಬಂದ. ಬಾ ಕುಂಡ್ರು ನೀರು ಹಾಕ್ತೀನಿ ಅಂದು. ನೀರು ಕಾಸಲ್ಲ, ಕಳ 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 ನೀರು ಕುಡಿಯಕ್ಕೆ ಹತ್ತಿದ್ದು. ಕಿವಿಯಾಗ ಎಣ್ಣೆ, ತೆರೆಯಾಗ ಎಣ್ಣೆ, ಚೌಕದ ಎಣ್ಣೆ ಕಾಸದ್ದು ಹಿಂಗೆ ಗೋಣ್ ಮಾಡಿ ಹಾಕ್ತಿರೋದು. ಬಟ್ ಏನು ನೋಡ್ಬೇಕಿಲ್ರಿ, ಕಿವಿಯಾಗ ಹಾಕ್ತು ಎಪ್ಪತ್ತು ಹೊರದ ಇದಕ್ಕೂ ಅದು ಎರಡು ಕಿವಿಯ ಹಾಲು, ಎರಡು ಕಿವಿಯ ಹಾಲು. ಜಗ್ಗಿ ಬಳಿ ಕುಡಿಸೋದಿಲ್ಲ ಬಸದಾಗ ಜಾಗ ಬಟ್ಟೆ ಅಂತ ನೋಡ್ಬೇಕು. ನಿಮ್ಗೆ ಹೇಳ್ತೀನಿ, ಮುಗ್ಗ ಕಟ್ಟು ತೊಗೊಂಡು ಮ್ಯಾಲ ನೀರು ಬರೋದು ಎಪ್ಪೋ ಹಂಗೆ ಭತ್ತನ ಹೊರಗೋಡು ಹೋಯ್ತದ. ಎಲ್ಲಿ ಗೌಡ್ರ ಮನೆಗೆ ಯಾಕೆ ಬಂದೈತೆ ಗೌಡ್ಗೆ ನೋಡಿ ಅನ್ನಕ್ಕೆ ಅದೇ ಭಾಗ್ಯವಿಲ್ಲದಾಗದು. ಮನುಷ್ಯನಿಗೆ ಪುಣ್ಯ ಬೇಕ್ರಿ, ಪುಣ್ಯ ಇದ್ರೆ ಎಲ್ಲ ಆಗ್ತಾವ. ಬರೀ ಪುಣ್ಯ ಪುಣ್ಯ ಎರಡದು. ಪುಣ್ಯ ಅಂದ್ರೆ ದುಡ್ಡು, ಪುಣ್ಯ ಅಂದ್ರೆ ದುಡ್ಡು, ಪುಣ್ಯ ಅಂದ್ರೆ ಸತ್ಕರ್ಮಗಳು. ಬರೀ ರೊಕ್ಕಿಗೆ ಆಗಂಗಿಲ್ಲ, ಪುಣ್ಯದಿಂದ ಅಲ್ಲ ಪುಣ್ಯದಿಂದ ಆಗುತ್ತದೆ. ಅದಕ್ಕೆ ಮಹಾನುಭಾವ